ನಮಸ್ಕಾರ ಸ್ನೇಹಿತರೆ. ಒಬ್ಬ ಬಾಳೆಹಣ್ಣು ವ್ಯಾಪಾರಿ ಬಾಳೆಹಣ್ಣನ್ನು ವ್ಯಾಪಾರ ಮಾಡ್ತಿರ್ತಾರೆ. ಒಬ್ಬ ಗ್ರಾಹಕ ಆ ಬಾಳೆಹಣ್ಣು ವ್ಯಾಪಾರಿ ಹತ್ರ ಬಂದು ಒಂದು ಡಜನ್ ಬಾಳೆಹಣ್ಣನ್ನು ಕೇಳ್ತಾರೆ. ಆ ಬಾಳೆಹಣ್ಣು ವ್ಯಾಪಾರಿ ಬಾಳೆಹಣ್ಣು ಗೊನೆಯಿಂದ ಒಂದು ಡಜನ್ ಬಾಳೆಹಣ್ಣನ್ನು ಕಟ್ ಮಾಡಿ ಈ ಗ್ರಾಹಕನಿಗೆ ನೀಡ್ತಾರೆ. ದುಡ್ಡನ್ನು ಕೊಡ್ತಾರೆ. ದುಡ್ಡನ್ನು ಬಾಳೆಹಣ್ಣು ವ್ಯಾಪಾರಿ ಪಡೆದುಕೊಡ್ತಾರೆ. ಆ ಗ್ರಾಹಕ ದುಡ್ಡು ಕೊಟ್ಟ ನಂತರ ಒಂದು ಸಾರಿ ಬಾಳೆಹಣ್ಣನ್ನು ಲೆಕ್ಕ ಮಾಡ್ತಾರೆ. ಲೆಕ್ಕ ಮಾಡುವಾಗ 13 ಬಾಳೆಹಣ್ಣು ಇರುತ್ತೆ, ಒಂದು ಎಕ್ಸ್ಟ್ರಾ ಬಂದಿರುತ್ತೆ. ಆ ಗ್ರಾಹಕ ಬಾಳೆಹಣ್ಣು ವ್ಯಾಪಾರಿಗೆ ಹೇಳ್ತಾರೆ, ಸರ್ ನಾನು ಒಂದು ಡಜನ್ ಬಾಳೆಹಣ್ಣು ಕೇಳಿದೆ 12, ನೀವು ಒಂದು ಎಕ್ಸ್ಟ್ರಾ 13 ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಬಾಳೆಹಣ್ಣು ವ್ಯಾಪಾರಿ ಹೇಳ್ತಾರೆ, ಇಲ್ಲ ಸರ್ ನಾನು ಸರಿಯಾಗಿ 12 ಕೊಟ್ಟಿದ್ದೇನೆ, ನಿಮ್ಮ ಲೆಕ್ಕ ತಪ್ಪಾಗಿರ್ಬೋದು, ನೀವು ಇನ್ನೊಂದು ಸಲ ಲೆಕ್ಕ ಮಾಡಿ ನೋಡಿ ಅಂತ ಹೇಳ್ತಾರೆ. ಆ ಗ್ರಾಹಕ ಇನ್ನೊಂದು ಸಲ ಲೆಕ್ಕ ಮಾಡುವಾಗ 12 ಬಾಳೆಹಣ್ಣು ಇರುತ್ತೆ. 15-20 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಈ ರೀತಿಯಾದಂಥ ಮನಸ್ಥಿತಿ ಇರೋರು ಅತಿ ಹೆಚ್ಚು ಜನರು ಇದ್ರು ಸ್ನೇಹಿತರೆ. 100ಕ್ಕೆ 90% ಜನರು ಇದೇ ರೀತಿ ಮನಸ್ಥಿತಿಯಲ್ಲಿ ನಾನು ಯಾರಿಗೂ ಮೋಸ ಮಾಡಲ್ಲ, ಇನ್ನೊಬ್ಬರಿಂದ ನಾನು ಮೋಸ ಹೋಗಲ್ಲ, ನ್ಯಾಯ ನೀತಿ ಧರ್ಮ ಸತ್ಯದ ದಾರಿಯಲ್ಲಿ ಜೀವನ ಮಾಡ್ತಿದ್ದವರು 90% ಜನರು. ಆದರೆ ಪ್ರಸ್ತುತ ಈಗ ಬಂದರೆ ಕಂಪ್ಲೀಟಾಗಿ ಉಲ್ಟಾ ಆಗ್ಬಿಟ್ಟಿದೆ ಸ್ನೇಹಿತರೆ. ಸಣ್ಣ ಗುಣಗಳು ದೊಡ್ಡ ಗುಣಗಳಂತ ನಾವು ವಿಂಗಡಣೆಯನ್ನು ಮಾಡ್ಬೋದು. ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಒಂದು ಘಟನೆ ನಡೆದಾಗ ಆ ಘಟನೆಯನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಆ ಘಟನೆಯಿಂದ ಯಾವುದನ್ನು ನಮ್ಮ ಬ್ರೈನ್ಗೆ ನಾವು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ. ಒಂದು ಉದಾಹರಣೆಗೆ, ನನ್ನ ಹತ್ರ ಒಂದು ನೋಟ್ ಇದೆ. 50 ರೂಪಾಯಿದಾಗಿರ್ಬೋದು, 100 ರೂಪಾಯಿದಾಗಿರ್ಬೋದು, 200 ರೂಪಾಯಿದಾಗಿರ್ಬೋದು. ಆ ನೋಟು ಹರಿದು ಹೋಗಿದೆ. ಯಾರು ಆ ನೋಟನ್ನು ಕೊಟ್ಟು ಅಂತ ಗೊತ್ತಿಲ್ಲ, ಇಲ್ಲ ನನ್ನ ಕೈಯಾರೆ ಆ ನೋಟು ಹರಿದಿರ್ಬೋದು. ಆ ನೋಟನ್ನು ನಾನು ಯಾರಿಗಾದರೂ ಕೊಡಬೇಕಷ್ಟೆ. ಆ ನೋಟ್ ಹರಿದಿಂತ ನನಗೆ ಮಾತ್ರ ಗೊತ್ತು. ನಾವೇನು ಮಾಡ್ತೀವಿ, ಆ ನೋಟನ್ನು ಮರೆಸ್ತೀವಿ, ಒಂದು ಅಂಗಡಿಗೆ ಹೋಗ್ತೀವಿ, ಅಂಗಡಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಆ ನೋಟನ್ನು ಮಡಚಿ ಅವರು ಕೊಟ್ಟು ಗಡಿಬಿಡಿಯಲ್ಲಿ ನಾವು ಚಿಲ್ಲರೆಯನ್ನು ತಗೊಂಡು ನಮ್ಗೆ ಬೇಕಾದ ವಸ್ತುವನ್ನು ತಗೊಂಡು ಬಂದುಬಿಡ್ತೀವಿ. ಬಂದ ನಂತರ ಯೋಚನೆ ಮಾಡ್ತೀವಿ, ಅಪ್ಪ ನನ್ನಿಂದ ಹೋಯ್ತಪ್ಪ, ನಾನು ಕೊಟ್ಬಿಟ್ಟೆ ಅನ್ನೋ ಮನಸ್ಥಿತಿಗೆ, ಸಣ್ಣ ಗುಣದ ಮನಸ್ಥಿತಿಗೆ ನಾವು ಬರ್ತೀವಿ. ಈ ನಡವಳಿಕೆ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿ ಆದಾಗ ಇದಾಗೇ ಹೋಗಿ ನಮ್ಮ ಮೈಂಡಿಗೆ ಕೂತ್ಕೊಳ್ಳುತ್ತೆ. ಮುಂದೆ ಯಾವತ್ತು ನಮ್ಮ ಜೀವನದಲ್ಲಿ ಅಂಥ ಸಿಚುವೇಶನ್ ಬಂದರೂ ಕೂಡ ನಮ್ಮ ಬ್ರೈನು ನಮ್ಮ ಮನಸ್ಸಿಗೆ ಮೊದಲು ನಾವು ಕೊಟ್ಟಂಥ ವಿಚಾರವನ್ನೇ ನಮ್ಮ ಮನಸ್ಸಿಗೆ ಕಳಿಸುತ್ತೆ. ಅದೇ ರೀತಿ ನಾವು ನಡೆದುಕೊಳ್ತೀವಿ. ಇದು ನಿರಂತರವಾಗಿ ಹೋಗುತ್ತೆ. ಅದೇ ದೊಡ್ಡ ಗುಣದ ಮನಸ್ಥಿತಿ ಆದರೆ ಅವರು ಏನು ಮಾಡ್ತಾರೆ ಅಂದರೆ, ನೋಟ್ ಹರಿದೋಗಿದೆ, ಯಾರು ನನಗೆ ಕೊಟ್ಟಿರ್ಬೋದು, ಅಂಗಡಿಯವ್ರ ಹತ್ರ ತಗೊಂಡು ಕೇಳ್ತಾರೆ, ಈ ನೋಟ್ ಆಗುತ್ತಾ ಸರ್, ಆದರೆ ನೀವು ತಗೊಳ್ಳಿ, ಇಲ್ವಾ 2 ದಿನ ಬಿಟ್ಟು ಬ್ಯಾಂಕ್ ಹೋಗ್ತೀವಿ, ಬ್ಯಾಂಕ್ ಹೋದಾಗ ಆ ನೋಟನ್ನು ಕೊಟ್ಟರೆ ಸಾಕು ಅಷ್ಟೇ. ಆದರೆ ಅದು ಬಿಟ್ಟು ನಾವು ಸಣ್ಣ ಗುಣವನ್ನು ತೋರ್ಪಡಿಸ್ತೀವಿ ಸ್ನೇಹಿತರೆ. ಇನ್ನೊಂದು ಉದಾಹರಣೆ, ಒಂದು ಅಂಗಡಿಗೆ ಹೋಗ್ತೀವಿ, 100 ರೂಪಾಯಿ ಕೊಡ್ತೀವಿ, 30 ರೂಪಾಯಿಗೆ ನಾವು ಏನೋ ಒಂದು ಸಾಮಾನು ತೊಗೊಂಡಿದ್ವಿ, ಅಂಗಡಿಯವ್ರು ನಮಗೆ 70 ರೂಪಾಯಿ ಕೊಡಬೇಕು, ಆದರೆ 80 ರೂಪಾಯಿ ಕೊಟ್ಟಿರ್ತಾನೆ, 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. 10 ರೂಪಾಯಿ ಎಕ್ಸ್ಟ್ರಾ ಬಂದ ಕೂಡಲೇ ಖುಷಿಯಾಗುತ್ತೋ, 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ನಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ದೇನೆ ಬಂದುಬಿಡ್ತೀವಿ. ಇದು ನಮ್ಮ ಬ್ರೈನು ತೊಗೊಂಡಿರುತ್ತೆ. ಮುಂದೆ ನಮ್ಮ ಜೀವನದಲ್ಲಿ ಯಾವ ರೀತಿ ಇಂಥ ಘಟನೆಗಳು ಬಂದಾಗ ಆ ಬ್ರೈನ್ ಅದೇ ಕಳಿಸುತ್ತೆ. 10 ರೂಪಾಯಿ ಇಲ್ಲಿ ಅಲ್ಲಿ ಬಂತ, ಇಲ್ಲಿ 50 ರೂಪಾಯಿ ಬಂತಕ್ಕೋ, 100 ರೂಪಾಯಿ ಬಂತಕ್ಕೋ, 2000 ಬಂತಕ್ಕೋ. ಇದೇ ರೀತಿ ಆ ಬ್ರೈನು ತೊಗೊಂಡಂಥ ಮೆಸೇಜನ್ನು ಮತ್ತೆ ರಿಟರ್ನ್ ಬಂದಾಗ ನಮ್ಮ ಮನಸ್ಸಿಗೆ ಕಳಿಸುತ್ತೆ. ಅದೇ ರೀತಿ ನಾವು ನಡ್ಕೊಳ್ತೀವಿ. ಅದೇ ಇದು ಸಣ್ಣ ಗುಣದ ಮನಸ್ಥಿತಿ ಇರುವವರ ನಡವಳಿಕೆ. ಅದೇ ದೊಡ್ಡ ಗುಣದವರಾದರೆ, ಸರ್ ನನಗೆ ನೀವು 70 ರೂಪಾಯಿ ಕೊಡಬೇಕು, 80 ರೂಪಾಯಿ ಕೊಟ್ಟಿದ್ದೀರಾ, 10 ರೂಪಾಯಿ ಎಕ್ಸ್ಟ್ರಾ ಬಂದಿದ್ದು ತಗೊಳ್ಳಿ ಸರ್ 10 ರೂಪಾಯಿ ಅಂತ ವಾಪಸ್ ಕೊಡ್ತೀವಿ. 100ರಲ್ಲಿ 10% ಜನ ಮಾತ್ರ ಇಂಥ ಗುಣಗಳನ್ನು ತೋರ್ಪಡಿಸ್ಕೊಳ್ತಾರೆ. ಮತ್ತು ಸಣ್ಣ ಸಣ್ಣ ವಿಚಾರಗಳಲ್ಲಿ ಇಂಥ ಗುಣಗಳನ್ನು ನಾವು ತೋರ್ಪಡಿಸಿದಾಗ ನಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆದಾಗಲೂ ಕೂಡ ಆ ದೊಡ್ಡ ಘಟನೆಗಳು ಕೂಡ ನಾವು ದೊಡ್ಡದಾದಂಥ ದೊಡ್ಡ ಗುಣವನ್ನು ತೋರ್ಪಡಿಸುವಂಥ ಮನಸ್ಥಿತಿಗೆ ನಾವು ಬರ್ತೀವಿ ಸ್ನೇಹಿತರೆ. ನಮ್ಮ ಮನಸ್ಸಿಗೆ ನಾವು ಯಾವ ರೀತಿಯಾದಂಥ ಯೋಚನೆಯನ್ನು ಕೊಡ್ತೀವಿ, ಅದೇ ರೀತಿ ನಾವು ಜೀವನದಲ್ಲಿ ನಡ್ಕೊಳ್ತೀವಿ. ಅನೇಕ ಬಾರಿ ಇಂಥ ಘಟನೆಗಳು ನಡೆಯುತ್ತೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಟಿಕೆಟ್ಗೆ 100 ರೂಪಾಯಿ ಕೊಟ್ಟಿರ್ತೀವಿ, ಕಂಡಕ್ಟ್ರು ಟಿಕೆಟ್ ಹಿಂದೆ ಬರೆದು ಕೊಟ್ಟಿರ್ತಾರೆ ಚಿಲ್ಲರೆಯನ್ನು. 10 ಸಲ ಆ ಕಡೆ ಹೋಗ್ತಾರೆ, ಅವ್ರ ಕೈಯಲ್ಲಿ ಚೇಂಜ್ ಇರುತ್ತೆ, ಆದರೂ ಚೇಂಜ್ ಕೊಡಲ್ಲ. ಇಲ್ಲಿ ಕೂತ್ಕೊಂಡವನಿಗೆ ಇವ್ನು ಚೇಂಜ್ ಕೊಡ್ತಾನೆ ಇಲ್ವಾ, ಚೇಂಜ್ ಕೊಟ್ಟರೆ ಸಾಕಂತ ಇವ್ರ ದೇವತ್ರ ಬಿಡ್ಕೊಳ್ತಾನೆ. ಅವರು ತಪ್ಪಳ್ದು ಹಿಡಿದೋದ್ರೆ ಸಾಕಂತ ಅವ್ರ ಮನಸ್ಸಲ್ಲಿರುತ್ತೆ. ಕೊನೆಗೆ ಒಂದು ಮರ್ತು ಬಂದವರು ಎಷ್ಟೋ ಜನ ಇರ್ತಾರೆ, ಇಲ್ಲ ಇಳಿಬೇಕಾದ್ರೆ ಸರ್ ಕೊಡಿ ಸ್ವಾಮಿ ಅಂತ ಕೇಳುವವರು ಎಷ್ಟೋ ಜನರು ಇರ್ತಾರೆ. ಈ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಗುಣಗಳು
ಜೀವನದಲ್ಲಿ ಹೋಗ್ತಾ 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 ಒಂದು ಸಣ್ಣದು ಅದಕ್ಕಿಂತ ಇನ್ನೊಂದು ಸಣ್ಣದು ಇನ್ನೊಂದಿಂದ ಹೋಗ್ತಾ ಹೋಗ್ತಾ ಅದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ಆ ಸಣ್ಣ ಗುಣಗಳನ್ನು ಬಿಟ್ಟು ದೊಡ್ಡ ಗುಣಗಳನ್ನು ನಾವು ತೋರ್ಪಡಿಸಿದಾಗ ನಮ್ಮ ಮನಸ್ಸು ಆದಷ್ಟು ಪಾಸಿಟಿವ್ ಕಡೆಗೆ ವಾಲುತ್ತೆ. ಅತಿ ಹೆಚ್ಚು ನಾವು ಪಾಸಿಟಿವ್ ನಿರ್ಧಾರಗಳನ್ನು, ಪಾಸಿಟಿವ್ ಗುಣಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ತೀವಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇಂಥ ಸಣ್ಣ ಸಣ್ಣ ಘಟನೆಗಳು ಜೀವನದಲ್ಲಿ ಬಂದಾಗ ಆ ಸಣ್ಣ ಗುಣವನ್ನು ತೋರ್ಪಡಿಸದೆ ದೊಡ್ಡ ಗುಣವನ್ನು ತೋರ್ಪಡಿಸಿ ಆ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ನಮ್ಮ ಮಕ್ಕಳಿಗೂ ಕೂಡ ಈ ರೀತಿ ನಡೆದುಕೊಳ್ಳಿ ಅನ್ನೋದನ್ನು ನಾವು ಸೂಚಿಸಬೇಕು ಸ್ನೇಹಿತರೆ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಪರಿವರ್ತನೆ ತರುವುದನ್ನು ನಮ್ಮೊಳಗೆ ನಾವು ಅಳವಡಿಸಿಕೊಂಡಾಗ ದೊಡ್ಡ ಗುಣಗಳು ಕೂಡ ನಾವು ಪರಿವರ್ತನೆಯನ್ನು ತರೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.